ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಲ್ಲಿ ಆದಿಲ್ ಸಾವು ಶಾಂತವಾಗಿದ್ದಂತಹ ಚನ್ನಗಿರಿಯನ್ನ ಕೊತ ಕುದಿಯುವಂತೆ ಮಾಡಿತು. ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತು. ಇದೇ ಪ್ರಕರಣದಲ್ಲಿ ಉದ್ರಿಕ್ತರ ಗುಂಪು ಪೊಲೀಸ್ ಠಾಣೆಯ ಮೇಲೆ ದಾಳಿ ಕೂಡ ಮಾಡಲಿಕ್ಕೆ ಮುಂದಾಯಿತು. ಈ ಬೆನ್ನಲ್ಲೇ ಈ ಪ್ರಕರಣದಲ್ಲಿ ಈಗ ಸಿಐಡಿ ಎಂಟ್ರಿ ಆಗಿದೆ. ಹಾಗಾದ್ರೆ ಒಟ್ಟಾರೆಯಾಗಿ ಇವತ್ತು ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು, ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಚನ್ನಗಿರಿ ಪೊಲೀಸ್ ಠಾಣೆಗೆ ಕಲ್ಲು ತೂರಾಟ ಪ್ರಕರಣ. ದಾಂಧಲೆ ಮಾಡಲೆಂದೇ ಬಂದಿದ್ರ ಕಿಡಿಗೇಡಿಗಳು. ಉದ್ರಿಕ್ತರಲ್ಲಿ ಕೈ ಮುಗಿದು ಬೇಡ್ಕೊಂಡ ಡಿವೈಎಸ್ಪಿ ಪ್ರಶಾಂತ್ ಮಾತಿಗೂ ಬೆಲೆ ಕೊಡದ ದುಷ್ಕರ್ಮಿಗಳು. ದಾವಣಗೆರೆ ಜಿಲ್ಲೆ ಚನ್ನಗಿರಿ ಪಟ್ಟಣದ ಆದಿಲ್ ನನ್ನ ಮಡ್ಕಾ ಕೇಸ್ನಲ್ಲಿ ಪೊಲೀಸರು ಠಾಣೆಗೆ ಕರ್ಕೊಂಡು ಬಂದಿದ್ರು. ಠಾಣೆಗೆ ಕರೆತಂದ ಕೆಲ ನಿಮಿಷದಲ್ಲೇ ಆದಿಲ್ ಕುಸಿದು ಬಿತ್ತಿದ್ದ. ಆದ್ರೆ ಆತನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಅಷ್ಟರಲ್ಲಿ ಆತ ಸಾವನ್ನಪ್ಪಿದ್ದ. ಇನ್ನು ಆದಿಲ್ ಸಾವನ್ನಪ್ಪಿದ್ದಾನೆ ಅನ್ನೋ ವಿಚಾರ ತಿಳಿದಿದ್ದೇ ತಡ ಸಾವಿರಾರು ಜನರು ಠಾಣೆ ಬಳಿ ಜಮಾಯಿಸಿದ್ರು. ಪೊಲೀಸರೇ ಹೊಡೆದು ಸಾಯಿಸಿದ್ದಾರೆ ಅಂತ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಮಾಡಿದ್ರು. ಇನ್ನು ಪೊಲೀಸ್ ವಾಹನದ ಗಾಜುಗಳನ್ನ ಕೂಡ ಪುಡಿಗಟ್ಟಿದ್ರು. ಇನ್ನು ಘಟನೆ ವೇಳೆ ಡಿವೈಎಸ್ಪಿ ಪ್ರಶಾಂತ್, ಸಿಪಿಐ ನಿರಂಜನ್ ಪ್ರತಿಭಟನಾಕಾರರನ್ನ ಮನವೊಲಿಸೋದಿಕ್ಕೆ ಮುಂದಾದ್ರು. ನೀವು ದೂರು ಕೊಡಿ, ಆದಿಲ್ ಸಾವಿನ ತನಿಖೆಯನ್ನ ನಾವು ನಡೆಸ್ತೀವಿ. ಪೊಲೀಸ್ ಠಾಣೆಯಲ್ಲಿ ಸಿಸಿಟಿವಿ ಇದೆ, ಪರಿಶೀಲನೆ ಮಾಡ್ತೀವಿ. ಮರಣೋತ್ತರ ಪರೀಕ್ಷೆಯಿಂದ ಸಾವಿನ ಕಾರಣ ಗೊತ್ತಾಗುತ್ತೆ ಅಂತ ಕೈ ಮುಗ್ದು ಮನವಿ ಮಾಡ್ಕೊಂಡ್ರು. ಆದ್ರೆ ಇದ್ಯಾವುದಕ್ಕೂ ಕೂಡ ಉದ್ರಿಕ್ತರು ಕೇರ್ ಮಾಡ್ತಾ ಠಾಣೆ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. 2000 ಮಂದಿ ಒಟ್ಟಿಗೆ ಬಂದಿದ್ರಿಂದ ಉದ್ರಿಕ್ತರನ್ನ ನಿಯಂತ್ರಣ ಮಾಡುವುದು ಪೊಲೀಸರಿಗೆ ಕಷ್ಟ ಆಯ್ತು. ಬಳಿಕ ಆಶ್ರುವಾಯು ಸಿಡಿಸಿ ಪರಿಸ್ಥಿತಿಯನ್ನ ಹತೋಟಿಗೆ ತರಬೇಕಾಯ್ತು. ಇನ್ನು ಘಟನೆಯ ವಿಡಿಯೋಗಳನ್ನ ನೋಡಿದ್ರೆ ಕಿಡಿಗೇಡಿಗಳು ಗಲಾಟೆ ಮಾಡಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಡ್ ಬಂದಿದ್ರ ಅನ್ನೋ ಅನುಮಾನ ಮೂಡ್ತಾ ಇದೆ. ಇನ್ನು ಡಿವೈಎಸ್ಪಿ ಮನವಿ ಮಾಡಿದ್ರು ಕೂಡ ಕಲ್ಲು ತೂರಿದ ಪರಿಣಾಮ 11 ಪೊಲೀಸರು ಗಾಯಗೊಂಡ್ರು ಕೂಡ ಇಲ್ಲಿ ತನಕ ಉದ್ರಿಕ್ತರ ಮೇಲೆ ಕ್ರಮ ಕೈಗೊಂಡಿಲ್ಲ. ಬದಲಾಗಿ ಕೈ ಮುಗ್ದು ಬೇಡ್ಕೊಂಡಂತಹ ಡಿವೈಎಸ್ಪಿ ಪ್ರಶಾಂತ್ ನನ್ನೇ ಸರ್ಕಾರ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದೆ. ಇನ್ನು ಸರ್ಕಾರದ ನಡೆ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಲ್ಲು ತೂರಾಟಕ್ಕೆ ಮೊದಲು ಡಿವೈಎಸ್ಪಿ ಆಗಿರ್ಬೋದು ಮತ್ತೆ ಸಿಪಿಐ ಮತ್ತೆ ಸಾಕಷ್ಟು ಪೊಲೀಸರು ಕೂಡ ಗಲಭೆ ನಡೆಸೋಕೆ ಬಂದಂತಹ ಜನರು ಆಗಿರ್ಬೋದು ಮತ್ತೆ ಆದಿಲ್ನ ಕುಟುಂಬಸ್ಥರಿಗೆ ಸಾಕಷ್ಟು ಒಂದು ಮನವಿ ಕೂಡ ಮಾಡಿದ್ರು. ಯಾವುದೇ ರೀತಿಯಾಗಿದ್ರೂ ಕೂಡ ಕಾನೂನು ರೀತಿಯಾಗಿ ನಾವು ಕ್ರಮ ತಗೊತೀವಿ, ನೀವು ಕಂಪ್ಲೇಂಟ್ ಏನಿದೆ ಅದು ಕಂಪ್ಲೇಂಟ್ ಕೊಡಿ, ಯಾರೂ ಕೂಡ ಗಲಾಟೆ ಮಾಡಬೇಡಿ ಅನ್ನುವಂತಹ ಒಂದು ಪರಿಯಾಗಿ ಮನವಿ ಮಾಡಿಕೊಂಡ್ರು ಕೂಡ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ನಡೀತು. ಆದರೆ ಪರಿಯಾಗಿ ಬೇಡಿಕೊಂಡಂತಹ ಮನವಿ ಮಾಡಿಕೊಂಡಂತಹ ಡಿವೈಎಸ್ಪಿ ಪ್ರಶಾಂತ್ ಹಾಗೂ ಸಿಪಿಐ ನಿರಂಜನ್ ಮೇಲೆ ಈಗಾಗಲೇ ಅಮಾನತು ಆದೇಶ ಕೂಡ ಬಂದಿದೆ. ಆದರೆ ಕಲ್ಲು ತೂರಾಟ ಮಾಡಿ ಪೊಲೀಸ್ ಠಾಣೆ ಮೇಲೆ ಮುತ್ತಿಗೆ ಹಾಕಿ ಅಲ್ಲಿರುವಂತಹ ವಾಹನಗಳನ್ನು ಕೂಡ ಜಖಂಗೊಳಿಸುವಂತಹ ಕಿಡಿಗೇಡಿಗಳ ವಿರುದ್ಧ ಮಾತ್ರ ಕ್ರಮ ಆಗ್ತಾ ಇಲ್ಲ. ಇದರಿಂದಾಗಿ ಸಾರ್ವಜನಿಕರು ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಗಲಭೆನ ತಡೆಯೋದಕ್ಕೆ ಹೋದಂತಹ ಪೊಲೀಸ್ ಅಧಿಕಾರಿಗಳ ಮೇಲೆ ಒಂದು ಕ್ರಮ ಆಗಿದೆ, ಆದರೆ ಗಲಭೆ ಮಾಡಿದಂತಹ ಒಂದು ಪೊಲೀಸ್ ಠಾಣೆಯನ್ನು ಧ್ವಂಸ ಮಾಡಿದಂತಹ ಕಿಡಿಗೇಡಿಗಳ ವಿರುದ್ಧ ಯಾವುದೇ ರೀತಿಯಂತಹ ಕ್ರಮ ಆಗಿಲ್ಲ ಅನ್ನುವಂತಹ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನು ಲಾಕಪ್ ಡೆತ್ ಪ್ರಕರಣದ ಬಗ್ಗೆ ತನಿಖೆಗೆ ಆದೇಶ ಕೊಟ್ಟಿದ್ದೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಮಂತ್ಲಿ ವಸೂಲಿ ಕಂಡು ಬಂದಿದ್ದೇ ಆದಲ್ಲಿ ಅಂತವರನ್ನ ಸೇವೆಯಿಂದ ವಜಾ ಮಾಡ್ತೀವಿ, ಯಾರ ವೈಫಲ್ಯ ಕಂಡು ಬಂದ್ರೂ ನಿರ್ದಾಕ್ಷಿಣ್ಯ ಕ್ರಮವನ್ನ ಕೈಗೊಳ್ತೀವಿ ಅಂತ ಡಾಕ್ಟರ್ ಪರಮೇಶ್ವರ್ ತಿಳಿಸಿದ್ರು. ಇನ್ಸ್ಪೆಕ್ಟರ್ನ ಮತ್ತು ಡಿವೈಎಸ್ಪಿನ ಈಗಾಗಲೇ ಸಸ್ಪೆಂಡ್ ಮಾಡಿದ್ದಾರೆ. ಪೊಲೀಸ್ನವರು ಅಲ್ಲಿ ಸರಿಯಾದ ರೀತಿಯಲ್ಲಿ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿ ನಿರ್ಲಕ್ಷ್ಯ ತೋರಿಸಿದ್ದಾರೆ ಅಂತೇಳಿ ಡಿವೈಎಸ್ಪಿಗೂ ಇನ್ಸ್ಪೆಕ್ಟರ್ಗೂ ತನಿಖೆ ಆರ್ಡರ್ ಮಾಡಿದ್ದೇವೆ. ಅದು ಏನು ತನಿಖೆಯಲ್ಲಿ ಏನು ಬರುತ್ತೆ ಅದರ ಮೇಲೆ ಕ್ರಮ ತಗೊಳ್ತೀವಿ. ಅದು ಹಾರ್ಟ್ ಅಟ್ಯಾಕ್ ಆಯ್ತಾ ಅಥವಾ ಲೋ ಬಿ ಪಿ ಆಯ್ತಾ ಅಥವಾ ಏನು ಅಂತ ಹೇಳಿ ನಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರನೇ ಗೊತ್ತಾಗುತ್ತೆ. ಅದರಿಂದ ತನಿಖೆ ಈಗಾಗಲೇ ಆದೇಶ ಮಾಡಿದೆ. ಒಂದು ವೇಳೆ ಆ ರೀತಿ ಇದ್ರೆ ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅಂದಹಾಗೆ ಕಲ್ಲು ತೂರಾಟ ಪ್ರಕರಣ ಸಂಬಂಧ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಪೊಲೀಸ್ ಮೇಲೆ ಹಲ್ಲೆ ನಡೆಸಿ ಠಾಣೆ ಧ್ವಂಸ ಮಾಡಿದ್ದಾರೆ. ಅಸಮರ್ಥ ಸರ್ಕಾರದಿಂದ ಕಾನೂನು ವ್ಯವಸ್ಥೆ ಹಾಳಾಗಿದೆ. ರಾಜ್ಯದಲ್ಲಿ ಸಿಎಂ ಗೃಹ ಸಚಿವರು ಇದ್ದಾರಾ ಅಂತ ಅನ್ನಿಸ್ತಾ ಇದೆ. ಬಿಹಾರದ ಪರಿಸ್ಥಿತಿ ಈಗ ರಾಜ್ಯದಲ್ಲಿದೆ ಅಂತ ವಿಜಯೇಂದ್ರ ಕಿಡಿಕಾರಿದ್ರು. ಚನ್ನಗಿರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇವತ್ತು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಹಲ್ಲೆ ಮಾಡಿ ಧ್ವಂಸ ಮಾಡತಕ್ಕಂಥ ಕೃತ್ಯಕ್ಕೆ ಇವತ್ತು ಮುಂದಾಗಿದ್ದಾರೆ ಅಂತ ಹೇಳಿದ್ರೆ ಈ ಅಸಮರ್ಥ ಸರ್ಕಾರ ಕಾನೂನು ಸುವ್ಯವಸ್ಥೆನ ನಿರ್ವಹಣೆ ಮಾಡತಕ್ಕಂಥ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಮುಖ್ಯಮಂತ್ರಿಗಳು ಇದ್ದಾರೆ, ಗೃಹ ಸಚಿವರು ಇದ್ದಾರೆ ಅನ್ನೋದೇ ಜನರು ಮರ್ತೋಗಿದ್ದಾರೆ. ಎಲ್ಲೋ ಒಂದ್ ಕಡೆ ಕರ್ನಾಟಕ ಬಿಹಾರ ಆಗ್ತಾ ಇದೆ, ಅಲ್ಲಿ ಕಾನೂನು ಅಂತದ್ದು ಇರಲಿಲ್ಲ, ಕಾನೂನಿಗೆ ಅರ್ಥನೂ ಕೂಡ ಇರಲಿಲ್ಲ.
ಅದೇ ಒಂದು ಪರಿಸ್ಥಿತಿ ಇವತ್ತು ರಾಜ್ಯಕ್ಕೆ ಒದಗಿ ಬಂದಿದೆ ಅಂತೇಳಿ ಇವತ್ತು ಸಾಮಾನ್ಯ ಜನರು ಕೂಡ ಇವತ್ತು ಮಾತನಾಡ್ತಾ ಇದ್ದಾರೆ. ಸದ್ಯ ಚನ್ನಗಿರಿ ಪರಿಸ್ಥಿತಿ ಶಾಂತವಾಗಿದ್ದು ಸಹಜ ಸ್ಥಿತಿಗೆ ಬಂದಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಎಸ್ಪಿ ಉಮಾ ಪ್ರಶಾಂತ್ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗಿದೆ. ಠಾಣೆ ಮೇಲೆ ಕಲ್ಲು ತೂರಿದ 50ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ಅದರಲ್ಲಿ 23 ಜನರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ಉಳಿದವರಿಗಾಗಿ ಶೋಧ ನಡೆಸ್ತಾ ಇದೆ. ಇನ್ನು ಘಟನೆ ಸಂಬಂಧ ಸಿಐಡಿ ತಂಡ ಚನ್ನಗಿರಿಗೆ ಎಂಟ್ರಿ ಕೊಟ್ಟಿದ್ದು ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.